ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಡಿಸನ್, ಥಾಮಸ್ ಆಲ್ವಾ ಎಡಿಸನ್ 100ಕ್ಕೂ ಹೆಚ್ಚು ಸಂಶೋಧನೆಗಳನ್ನು ಮಾಡಿದಾತ. ಒಬ್ಬ ಪತ್ರಕರ್ತ ಕೇಳಿದಂತೆ, ಇಷ್ಟು ಸಂಶೋಧನೆಗಳಿಗೆ ಸ್ಫೂರ್ತಿ ಎಲ್ಲಿಂದ ಬಂತು? ಆಗ ಎಡಿಸನ್ ಉತ್ತರ ಕೊಡ್ತಾನೆ, 99% ಪರ್ಸ್ಪಿರೇಷನ್, 1% ಇನ್ಸ್ಪಿರೇಷನ್ ಅಂತ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವರಿಗೆ ಖಂಡಿತ ಅದೃಷ್ಟ ಒಲಿಯುತ್ತೆ ಅನ್ನೋದು ಆತನ ಮಾತು. ಆದರೆ ಒಂದು ಸಲ ಈ ವೈಜ್ಞಾನಿಕ ಜಗತ್ತನ್ನು ಗಮನಿಸಿ ನೋಡ್ತು ಅಂದರೆ, ಒಂದು ಪಕ್ಷಿ ನೋಟ ಹಾಯಿಸ್ತು ಅಂದರೆ, ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾದ ಪರ್ಸ್ಪಿರೇಷನ್, ಬೆವರನ್ನು ಹರಿಸುವಂಥ ಪ್ರಮೇಯ ಬರದೇನೆ ಆಕಸ್ಮಿಕವಾಗಿ ಅನೇಕ ಸಂಶೋಧನೆಗಳು ನಡೆದದ್ದು ನಾವು ನೋಡಬಹುದು. ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ. ಉದಾಹರಣೆಗೆ ರಾಂಟ್ಜನ್ ಎಕ್ಸ್ರೇ ಕಂಡು ಹಿಡಿದ. ಅಕಸ್ಮಾತಾಗಿ ಅವನ ಹೆಂಡತಿಯ ಕೈ ಅಡ್ಡ ಬಂದ ಕಾರಣ ಆ ಕೈ ಅಲ್ಲಿ ದಾಖಲಾಗಿತ್ತು. ಕೈಯೊಳಗೆ ಇರ್ತಕ್ಕಂಥ ಮೂಳೆಗಳೆಲ್ಲ ಕಂಡು ಬಂದವು. ತಡವಾಗಿ ಗಮನಿಸ್ತಾನೆ ಆತ, ಅರೆ ಮೈಯೊಳಗೆ ಇರೋ ಮೂಳೆಗಳನ್ನೆಲ್ಲ ತೋರಿಸ್ತಾ ಇದೆ, ಇದು ಮದುವೆ ಉಂಗುರವನ್ನು ತೋರಿಸ್ತಾ ಇದೆ. ಹೀಗೆ ಆತ ಎಕ್ಸ್ರೇಯಿಂದ ಯಾವುದೋ ಕಾರಣಕ್ಕೋಸ್ಕರ ಸಂಶೋಧನೆ ಮಾಡ್ತಾ ಇದ್ದಿದ್ದು, ಆದರೆ ಅದರ ಉಪಯೋಗ ಕ್ರಾಂತಿಕಾರವಾದದ್ದು. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್, ಅದಕ್ಕೆ ಮೊದಲು ಅನೇಕ ವಿಜ್ಞಾನಿಗಳು ಈ ಬ್ಯಾಕ್ಟೀರಿಯಾಗಳ ಕೃಷಿಕೆ ಮೇಲೆ ಬೂಸ್ಟ್ ಬೆಳೆಯೋದನ್ನು ನೋಡಿದ್ರು. ಅಯ್ಯೋ, ಕೃಷಿಕೆಯನ್ನು ಹಾಳು ಮಾಡ್ತಾ ಇವೆ ಅಂತ ತೆಗೆದು ಬಿಸಾಕ್ತಾ ಇದ್ರು. ಆದರೆ ಫ್ಲೆಮಿಂಗ್ ಮಾತ್ರ ತಗೊಂಡು ಯಾಕೆ ಈ ಕೃಷಿಕೆ ಈ ರೀತಿ ಇದೆ ಅಂತ ನೋಡಿದಾಗ, ಎಲ್ಲಿ ಆ ಬೂಸ್ಟಿನ ಗುಂಜು ಬಿದ್ದಿತ್ತೋ ಅದರ ಸುತ್ತಮುತ್ತಲಿನ ಪ್ರದೇಶ ಏನಿತ್ತೋ ಗಾಜಿನ ಸ್ವರೂಪವನ್ನು ತಳೆದು, ಬೇರೆ ಕಡೆ ಎಲ್ಲ ಜೀವಂತವಾಗಿದೆ, ಇಲ್ಲಿ ಮಾತ್ರ ಗಾಜಿನ ಸ್ವರೂಪ ತಳೆದು ಕಲ್ಲಿನ ಹಾಗೆ ಇದೆ, ಬ್ಯಾಕ್ಟೀರಿಯಾಗಳ ಸುಳುಹೇ ಇಲ್ಲ. ಪರೀಕ್ಷೆ ಮಾಡಿ ನೋಡ್ತಾನೆ, ಆಶ್ಚರ್ಯವಾಗುತ್ತೆ. ಮತ್ತೆ ಮತ್ತೆ ಪುನರಾವರ್ತಿಸ್ತಾನೆ. ಆತನಿಗೆ ಗೊತ್ತಾಗುತ್ತೆ, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲತಕ್ಕಂಥ ಒಂದು ಅದ್ಭುತವಾದ ಔಷಧ, ರಾಸಾಯನಿಕ ವಸ್ತು ಈ ಗುಂಜಲ್ಲಿದೆ. ಹೀಗೆ ಅನೇಕ ಸಂಶೋಧನೆಗಳು ಏನಿದೆ, ಆಕಸ್ಮಿಕವಾಗಿ ಇವು ನಡೆದಂಥ ಸಂಶೋಧನೆಗಳು ಇವು. ಈ ರೀತಿಯಾದ ಆಕಸ್ಮಿಕ ಸಂಶೋಧನೆಗಳು ಸುಮಾರು ಎಷ್ಟು ಇರಬಹುದು? ಅವುಗಳ ಹಿಂದಿನ ಕಥೆ ಏನಿದೆ ಬಹಳ ರೋಚಕವಾಗಿದೆ. ಇಂತಹ ರೋಚಕ ಕಥೆಗಳನ್ನು ಮಕ್ಕಳು ಮಾತ್ರವಲ್ಲ, ಹಿರಿಯರೂ ಸಹ ಓದಿ ಸಂತೋಷ ಪಡಬಹುದು. ಅಂತಹ ಸೊಗಸಾದ ಕೃತಿ ಕನ್ನಡದಲ್ಲಿ ದೊರೀತಾ ಇದೆ. ಆಕಸ್ಮಿಕ ಆವಿಷ್ಕಾರಗಳು, ಡಾಕ್ಟರ್ ಎ.ಒ. ಆವಲಮೂರ್ತಿ ಬರೆದಿರುವಂಥ ಪುಸ್ತಕ. ಆವಲಮೂರ್ತಿ ಅವರು ವೃತ್ತಿಯಿಂದ ಭೌತಶಾಸ್ತ್ರ ವಿಜ್ಞಾನಿಗಳು. ಗ್ರಾಮಾಂತರ ಪ್ರದೇಶದಲ್ಲಿ ಅವರು ವೃತ್ತಿ ನಿರತರಾಗಿದ್ದಾರೆ. ಕನ್ನಡದಲ್ಲಿ ಅದ್ಭುತವಾದ ವೈಜ್ಞಾನಿಕ ಲೇಖನಗಳನ್ನು ಬರೆಯುವ ಕಲೆಯನ್ನು ಸಿದ್ಧಿಸಿಕೊಂಡವರು. ಮಿಗಿಲಾಗಿ ಅನೇಕ ಆಕರ್ಷಕ ಉಪಯುಕ್ತ ಕೃತಿಗಳನ್ನು ಕನ್ನಡಕ್ಕೆ ಕೊಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಪ್ರಕಟವಾಗಿರುವ ಈ ಕೃತಿ ಆಕಸ್ಮಿಕ ಆವಿಷ್ಕಾರಗಳು ನಿಜಕ್ಕೂ ನಮ್ಮ ಕುತೂಹಲವನ್ನು ಕೆರಳಿಸುತ್ತೆ. ಬೆಂಕಿ ಕಡ್ಡಿ ಹೇಗೆ ಬಂತು, ಡೈನಮೈಟ್ ಹೇಗೆ ಬಂತು, ಸೂಪರ್ ಗ್ಲೂ, ವ್ಯಾಸಲೈನ್, ಎಕ್ಸ್ರೇ, ಲಸಿಕೆ, ಪೇಸ್ಮೇಕರ್, ಪೆನಿಸಿಲಿನ್, ವೆಲ್ಕ್ರೋ, ಡ್ರೈ ಕ್ಲೀನಿಂಗ್, ಏನು ಬೇಕು ನಮ್ಮ ದೈನಂದಿನ ಬದುಕಲ್ಲಿ ಏನೆಲ್ಲ ಬಳಸ್ತೇವೆ, ಅದನ್ನು ಹೇಗೆ ಮನುಷ್ಯ ಕಂಡು ಹಿಡ್ಕೊಂಡ, ಹೇಗೆ ಅದನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡ, ಒಳ್ಳೆಯ ಕುತೂಹಲವನ್ನು ಕೆರಳಿಸುವಂಥ, ನಮ್ಮ ಅರಿವನ್ನು ಹೆಚ್ಚಿಸುವಂಥ ಕೃತಿ ಆಕಸ್ಮಿಕ ಆವಿಷ್ಕಾರಗಳು. ಡಾಕ್ಟರ್ ಎ.ಒ. ಆವಲಮೂರ್ತಿ ಬರೆದಿರುವಂಥದ್ದು. ಅವರನ್ನು ಅಭಿನಂದಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ಅತಿಥಿಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಕಾಗಳಿ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞನಾಗಿದ್ದೇನೆ ಮತ್ತು ನನ್ನ ಹವ್ಯಾಸ ಪುಸ್ತಕ ಓದುವುದು, ಪದಬಂಧ ಬಿಡಿಸುವುದು, ಟ್ರೆಕ್ಕಿಂಗ್ ಮತ್ತು ಪ್ರವಾಸ ಮಾಡುವುದು. ಕರ್ನಾಟಕದ ಅತ್ಯುತ್ತಮ ಚಾರಣ ಮಾರ್ಗ ಯಾವುದು?
ಕುಮಾರ ಪರ್ವತ. ಕುಮಾರ ಪರ್ವತ. ಬಹಳ ಧನ್ಯವಾದಗಳು. ಸ್ವಾಗತ ಸರ್ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಭಿಲಾಷ್ ಅಂತ, ಕರಳು ಮತ್ತು ಜಠರ ಶಸ್ತ್ರಚಿಕಿತ್ಸಾ ತಜ್ಞ. ಹವ್ಯಾಸಗಳೆಂದರೆ, ಒಂದು, ನಾನು ಒಬ್ಬ ಮ್ಯಾರಥಾನ್ ಓಟಗಾರ. ಅತಿ ಎತ್ತರದ ಪ್ರದೇಶವಾದ ಲಡಾಖ್ನಲ್ಲಿಯೂ ಸಹ 42 ಕಿಲೋಮೀಟರ್ ಓಡಿ ಮುಗಿಸಿದ್ದೇನೆ. ಅದು ಬಿಟ್ಟರೆ ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಆಡುತ್ತೇನೆ. ತುಂಬ ಸಂತೋಷ ಡಾಕ್ಟರ್ ಅಭಿಲಾಷ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಈ ರೀತಿಯ ಮ್ಯಾರಥಾನ್ ಓಟಗಳು ನಡೆಯುತ್ತಾ? ನಡೀತಾ ಇದ್ದಾರೆ ಸರ್. ಬೆಂಗಳೂರು, ಮಂಗಳೂರು, ಉಡುಪಿ, ಸುಮಾರು ಕಡೆ ನಡೆಯುತ್ತೆ. ತಾವು ಭಾಗವಹಿಸಿದ್ದೀವಿ? ಭಾಗವಹಿಸಿರ್ತೇನೆ. ಬಹಳ ಸಂತೋಷ. ಭಾಗವಹಿಸುವಿಕೆ ಮುಖ್ಯ. ಬಹುಮಾನ ಬರುತ್ತೋ ಬಿಡುತ್ತೋ ಅದು ನಂತರದ್ದು ಅಲ್ವಾ? ಹೌದು ಸರ್. ಸ್ವಾಗತ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನಾನು ಡಾಕ್ಟರ್ ಅಶೋಕ್ ಕುಮಾರ್, ಬೆಂಗಳೂರಿಂದ ಬಂದಿದ್ದೇನೆ. ಶಸ್ತ್ರಚಿಕಿತ್ಸಕ. ಹವ್ಯಾಸಗಳು ಸೃಜನಶೀಲ ಸಾಹಿತ್ಯ ಮತ್ತು ಸೃಜನೇತರ ಸಾಹಿತ್ಯ, ಓದುವುದು, ಬರವಣಿಗೆ, ಪ್ರವಾಸ. ಡಾಕ್ಟರ್ ಅಶೋಕ್ ಕುಮಾರ್ ಅವರನ್ನು ಎಷ್ಟೇ ಹೇಳಿಬಿಟ್ಬಿಟ್ರೆ ಸಾಕು. ಅದ್ಭುತ ಅನುವಾದಕರು. ಮಲಯಾಳಿ ಸಾಹಿತ್ಯವನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮೂರನೆಯ ಮಹಾನುಭಾವರು. ಮೊದಲನೆಯವರು ನಾಯರ್, ಆನಂತರ ಗಂಗಾಧರ್, ಈಗ ಬಂದಿದ್ದಾರೆ ಅಶೋಕ್ ಕುಮಾರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ಸ್ವಾಗತ ಸರ್. ನಮಸ್ತೆ. ತಾವು ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಮೊದಲು ಬಜರ್, ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಗಂಗಾವತಿ ಪ್ರಾಣೇಶ್ ಅವರು ಬರೆದ ನಗುತ್ತಾ ನಲಿ ಅಳ್ತಾ ಕಲಿ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಆಪರೇಷನ್ ಸಿಂಧೂರ್ನ ಮೂಲ ಉದ್ದೇಶ ಏನಾಗಿತ್ತು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಡಾಕ್ಟರ್ ಅಭಿಲಾಷ್ ಬಜರುತ್ತಿದ್ದಾರೆ. ಉತ್ತರ ಸರ್, ಕಾಶ್ಮೀರಲ್ಲಿ ಪಹಲ್ಗಾಮ್ ಅನ್ನೋ ಒಂದು ಪ್ರದೇಶದಲ್ಲಿ ವಿವರಣೆ ಬೇಡ ಸರ್, ಮೂಲ ಉದ್ದೇಶ ಏನು? ಉಗ್ರರ ಗುಂಪುಗಳನ್ನು ಮೆಟ್ಟಿ ನಿಲ್ಲುವ ಒಂದು ಉದ್ದೇಶದಿಂದ. ಆಯ್ಕೆಗಳನ್ನು ನೋಡೋಣ. ಸಿಯಾಚಿನ್ನಲ್ಲಿ ಪಾಕ್ ನಿರ್ಮೂಲನ, POK ಮರಳಿ ಪಡೆಯುವಿಕೆ, ಭಯೋತ್ಪಾದಕರ ಸರ್ವನಾಶ, ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ. ಇದರಲ್ಲಿ ಯಾವುದು ಸರಿ ಇರಬಹುದು ಡಾಕ್ಟರ್ ಅಭಿಲಾಷ್? ಸರ್, ಮೂರನೇ ಉತ್ತರ ಸರ್. ಮೂರನೇದೇ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್ ನಾಗರಾಜ್? ಮೂರನೇದು ಉತ್ತರವನ್ನು ನೋಡೋಣ. ಭಯೋತ್ಪಾದಕರ ಸರ್ವನಾಶ ಸರಿಯಾದ ಉತ್ತರ. ಇದೇ ಅರ್ಥವನ್ನು ಕೊಡುವಂಥ ಉತ್ತರವನ್ನು ತಾವು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದೀರಿ. ಹಾಗಾಗಿ ನಗುತ್ತಾ ನಲಿ ಅಳ್ತಾ ಕಲಿ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ, ಪಂಕ್ತಿ ಪಾವನರು ವ್ಯಕ್ತಿ ಚಿತ್ರಗಳ ಕೃತಿ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಬರೆದಂಥ ಒಳ್ಳೆ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಭಾರತವನ್ನು ಕಾಡುವ ಅನೇಕ ಉಗ್ರ ಸಂಘಟನೆಗಳಲ್ಲಿ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಅಂತಕ್ಕಂಥ ಸಂಘಟನೆಗಳು ತುಂಬ ಸಕ್ರಿಯವಾಗಿದ್ದವು. ಇವುಗಳ ಜೊತೆ ಇತರ ಸಂಘಟನೆಗಳನ್ನು ಸರ್ವನಾಶ ಮಾಡುವ, ಆಮೂಲಾಗ್ರವಾಗಿ ಅಂತ ಹೇಳ್ತೇವಲ್ವ, ಆಮೂಲಾಗ್ರವಾಗಿ ಅಂದರೆ ಬೇರು ಸಮೇತ ಕಿತ್ತೆಸೆಯುವ ಪ್ರಯತ್ನ ಇದೆಯಲ್ಲ, ಅಂತಹ ಪ್ರಯತ್ನವನ್ನು ಮೂಲ ಉದ್ದೇಶವನ್ನಾಗಿ ಇಟ್ಟುಕೊಂಡು ಈ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ದೇಶ ಕಾರ್ಯರೂಪಕ್ಕೆ ತಂತು. ಆಕಸ್ಮಿಕ ಆವಿಷ್ಕಾರಗಳು ಎನ್ನುವ ಪುಸ್ತಕ, ಡಾಕ್ಟರ್ ಎ.ಓ. ಆವಲಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಯಾವ ಗ್ರಹಗಳಲ್ಲಿ ವಜ್ರಗಳ ಸುರಿಮಳೆ ಆಗುತ್ತದೆ? ಆಯ್ಕೆಗಳನ್ನು ನೋಡೋಣ. ಯುರೇನಸ್ ಗುರು, ಯುರೇನಸ್ ನೆಪ್ಚೂನ್, ನೆಪ್ಚೂನ್ ಶನಿ, ಗುರು ಶನಿ. ಮೊದಲಿಗೆ ಡಾಕ್ಟರ್ ಅಭಿಲಾಷ್, ಆನಂತರ ಡಾಕ್ಟರ್ ನಾಗರಾಜ್. ಯುರೇನಸ್ ನೆಪ್ಚೂನ್ ಸರ್, ಎರಡನೇ. ಯುರೇನಸ್ ನೆಪ್ಚೂನ್ ಆಯ್ಕೆ 2. ಡಾಕ್ಟರ್ ನಾಗರಾಜ್ ಅವರ ಉತ್ತರ ಆಯ್ಕೆ 1 ಸರ್. ಯುರೇನಸ್ ಮತ್ತು ಗುರು. ಈಗ ಉತ್ತರವನ್ನು ನೋಡೋಣ.
ಯುರನಸ್ ನೆಪ್ಚೂನ್ ಉತ್ತರ ಸರಿಯಾಗಿದೆ. ಡಾಕ್ಟರ್ ಅಭಿಲಾಷ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಆಕಸ್ಮಿಕ ಆವಿಷ್ಕಾರಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ವಜ್ರ ರೂಪುಗೊಳ್ಳಬೇಕಾದರೆ ಅದಕ್ಕೆ ಬೇಕಾಗುವಂಥ ಮೂಲಭೂತ ವಸ್ತು ಅಂದರೆ ಇಂಗಾಲ ಅಥವಾ ಕಾರ್ಬನ್. ಇಂಗಾಲ ಅಥವಾ ಕಾರ್ಬನ್ ಅತಿ ಒತ್ತಡದಲ್ಲಿ ಇದ್ದಾಗ ಈ ವಜ್ರ ರೂಪುಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಯುರನಸ್ ಮತ್ತು ನೆಪ್ಚೂನ್ ಗ್ರಹಗಳ ಬಾಹ್ಯಾಕಾಶ ಏನಿದೆ ಅಲ್ಲಿ ವಿಪರೀತ ಒತ್ತಡ ಇರೋ ಕಾರಣ ವಜ್ರಗಳು ರೂಪುಗೊಳ್ಳುತ್ತಂತೆ. ಇಲ್ಲಿ ಮಳೆ ಹನಿಗಳು ಹೇಗೆ ಬೀಳುತ್ತೋ ಅಲ್ಲಿ ಹಾಗೆ ವಜ್ರಗಳ ಮಳೆ ಬೀಳುತ್ತಂತೆ. ಯಾಕೆ ಸರ್ ನಾವು ಹೋಗಬಾರ್ದು ಅಂತ ಕೇಳಬಹುದು ನೀವು. ಆದರೆ ಏನು ಹತ್ತಿರ ಇದೆಯಾ ಹೋಗೋದಕ್ಕೆ? ಮತ್ತು ಅಲ್ಲಿ ಹೋದರೆ ಆ ಒತ್ತಡಕ್ಕೆ ಇಂಗಾಲವೇ ವಜ್ರವಾಗುತ್ತೆ ಅಂದರೆ ನಮ್ಮ ಗತಿ ಏನಾಗಬೇಕಾದ್ರೆ ನಾವು ಒಂದು ವಜ್ರ ಆಗೋಗ್ಬಿಡ್ತೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ರಂಗಸ್ವಾಮಿ ಮೂಕನಹಳ್ಳಿ ಬರೆದ ಬದುಕು ಸುಂದರ ಲವ್ ಯೋ ಜಿಂದಗಿ ಎನ್ನುವ ಪುಸ್ತಕ. ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ದೂರದಲ್ಲಿರುವ ಆಕಾಶಕಾಯ ಯಾವುದು? ಸೌರಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಡಬೇಕು. ಆಯ್ಕೆಗಳನ್ನು ನೋಡೋಣ. ಫಾರ್ ಔಟ್, ಈರೀಸ್, ಸೇಡ್ನಾ. ಮೊದಲಿಗೆ ಡಾಕ್ಟರ್ ಅಭಿಲಾಷ್. ಅಶೋಕ್ ಕುಮಾರ್, ಭಾಳ ಕಷ್ಟ. ನಿಮ್ಮ ಪಕ್ಕದಲ್ಲಿರುವಂಥ ಅಭಿಲಾಷ್ ಅವರು ಭಾಳ ಕುಶಾಗ್ರ ಅಂತಾರಲ್ಲ ಆ ತರಹ. ಹೇಳಿ ಸರ್ ಡಾಕ್ಟರ್ ಅಭಿಲಾಷ್. ಸರ್ ಎರಡನೇ ಆಯ್ಕೆ ಇರಬಹುದು ಅಂತ ಫಾರ್ ಔಟ್ ಅಂತ ಹೇಳ್ತಾ ಇದ್ದೀರಿ. ಡಾಕ್ಟರ್ ನಾಗರಾಜ್? 3 ಸರ್. ಆಯ್ಕೆ 3 ಈರೀಸ್ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಫಾರ್ ಔಟ್. 2 ಸಲ ಫಾರ್ ಶಬ್ದ ಬಳಸಿದ್ದಾರೆ. ಹಾಗಾಗಿ ಅದುವೇ ಅತ್ಯಂತ ದೂರ ಇರಬಹುದೇನೋ ಅನ್ನೋ ತರ್ಕ ನಮಗೆ ಅಗತ್ಯವಾಗಿತ್ತು. ಈ ಫಾರ್ ಔಟ್ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಇದೊಂದು ಕುಬ್ಜಗ್ರಹ. ಪ್ಲೂಟೋನ ಕುಬ್ಜಗ್ರಹ ಅಂತ ಕರಿತೀವಲ್ವಾ, ಹಾಗೆ ಈ ಫಾರ್ ಔಟ್ ಅನ್ನೋದು ಸಹ ಒಂದು ಕುಬ್ಜಗ್ರಹ. ಇದು 132 AU ದೂರದಲ್ಲಿದೆಯಂತೆ. AU ಅಂದರೆ ಏನು? ಅಸ್ಟ್ರನಾಮಿಕಲ್ ಯೂನಿಟ್ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಭೂಮಿಯಿಂದ ಸೂರ್ಯನಿಗೆ ಇರುವ ದೂರ ಏನಿದೆ ಅದು 1 AU. 1 AU ಅಸ್ಟ್ರನಾಮಿಕಲ್ ಯೂನಿಟ್. ಹಾಗೆ ಸೂರ್ಯನಿಂದ ಇದು ಎಷ್ಟು ದೂರ ಇದೆ ಅಂದರೆ 132 AUಗಳ ದೂರದಲ್ಲಿದೆ. ಅಂದರೆ ಕಲ್ಪಿಸ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ, ಅಷ್ಟು ದೂರದಲ್ಲಿ ಇದೆಯಂತೆ ಇದು. ಇದಕ್ಕೆ ಫಾರ್ ಔಟ್ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅವರು ವಿಜ್ಞಾನಿಗಳು. ಕರುಣಾಳು ಬಾಬೆಳಕೆ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಡಾಕ್ಟರ್ ಗುರುರಾಜ ಕರ್ಜಗಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಭಾರತದ ಯಾವ ಪ್ರಾಂತವು ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಬ್ರಿಟಿಷರಿಗೆ ಸ್ವರ್ಣ ಕಟ್ಟಳೆ ಅಥವಾ ಗೋಲ್ಡನ್ ಫರ್ಮಾನ್ ನೀಡಿತು? ಡಾಕ್ಟರ್ ಅಶೋಕ್ ಕುಮಾರ್ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಬಂಗಾಳ ಪ್ರಾಂತ. ಆಯ್ಕೆಗಳನ್ನು ನೋಡೋಣ. ಹೈದರಾಬಾದ್, ಅಹಮದ್ನಗರ್, ಬಿಜಾಪುರ, ಗೋಲ್ಕೊಂಡ. ಎರಡನೇದಾಗಿ ಡಾಕ್ಟರ್ ಅಭಿಲಾಷ್. ಸರ್ ಹೈದರಾಬಾದ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗೋಲ್ಕೊಂಡ ಆಗಿತ್ತು. 1632 ಸುಲ್ತಾನ್ ಆಫ್ ಗೋಲ್ಕೊಂಡ ಅಬ್ದುಲ್ಲಾ ಕುತುಬ್ ಶಾ ಅಂತ ಈತನ ಹೆಸರು. ಮಚಿಲಿಪಟ್ಟಣದಲ್ಲಿ ಒಂದು ಒಪ್ಪಂದ ನಡೆಯುತ್ತೆ ಈ ಸುಲ್ತಾನನಿಗೂ ಬ್ರಿಟಿಷರಿಗೂ. ಹೇಗಿತ್ತು ಗೊತ್ತಾ ಒಪ್ಪಂದ? 5% ಶುಲ್ಕವನ್ನೇ ಕೊಟ್ಟರೆ ಸಾಕು, ನೀವು ಏನು ವ್ಯಾಪಾರ ಬೇಕಾದರೂ ಮಾಡಿಕೊಳ್ಳಿ. ಅವರು ಏನು ವ್ಯಾಪಾರ ಮಾಡ್ತಾರೆ, ಪ್ರತಿಯೊಂದು ವ್ಯಾಪಾರದಲ್ಲೂ ಬೇರೆ ಬೇರೆ ಪ್ರಮಾಣದ ಲಾಭ ಇರುತ್ತೆ. ಹಾಗಾಗಿ ಇಂಥದ್ದಕ್ಕೆ ಪ್ರತಿಶತ 5, ಇಂಥದ್ದಕ್ಕೆ ಪ್ರತಿಶತ 10 ಹೀಗೆ ಕೊಡಿ ಅಂತ ಕೇಳಬೇಕಾಗಿತ್ತು. ಆದರೆ ಈ ಅರಸ ಏನು ಮಾಡ್ತಾನೆ, 5% ಕೊಟ್ಬಿಡಿಪ್ಪ, ನೀವು ಏನು ಬೇಕಾದ್ರೂ ಎಷ್ಟಕ್ಕೆ ಬೇಕಾದರೂ ಮಾರಾಟ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಹೀಗೆ ಮುಕ್ತ ಪರವಾನಗಿ ಇದೆಯಲ್ಲ, ಇದು ಇತಿಹಾಸದಲ್ಲಿ ಸ್ವರ್ಣ ಕಟ್ಟಳೆ ಅಥವಾ ಗೋಲ್ಡನ್ ಫರ್ಮಾನ್ ಅಂತ ದಾಖಲಾಗಿದೆ. ಈ ರೀತಿ ಬ್ರಿಟಿಷರನ್ನು ಓಲೈಸಿದಂತಹ ಮತ್ತೊಂದು ಉದಾಹರಣೆ ಇತಿಹಾಸದಲ್ಲಿ ಸಿಗೋದಿಲ್ಲ. ಈ ಪ್ರೀತಿ ಒಂಥರ. ಭಾರತಿ BV ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಈ ಬಿಟ್ಟಾಕ್ಷರಗಳನ್ನು ತುಂಬಿ. ಪ್ರಶ್ನೆ ಬಂದಿದೆ, ಶ್ಮಿ ರಾ ನು ಬಿ ತೋ.
ಮೊದಲಿಗೆ ಡಾಕ್ಟರ್ ಅಶೋಕ್ ಕುಮಾರ್, ಆನಂತರ ಡಾಕ್ಟರ್ ನಾಗರಾಜ್. ಕಾಶ್ಮೀರವನ್ನು ಬಿಟ್ಟು ತೊಲಗಿ. ಕಾಶ್ಮೀರವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರೇ, ಅದೇ ತೊಲಗಬೇಕು, ಕಾಶ್ಮೀರ ತೊಲಗಲೇಬೇಕು. ಹೌದು ಸರ್. ಹೌದಾ? ನೋಡೋಣ ಉತ್ತರವನ್ನು. ಕಾಶ್ಮೀರವನ್ನು ಬಿಟ್ಟು ತೊಲಗಿ ಉತ್ತರ ಸರಿಯಾಗಿದೆ. ಈ ಪ್ರೀತಿ ಒಂಥರ ಎನ್ನುವ ಈ ಒಂದು ಪುಸ್ತಕವನ್ನು ಭಾರತಿ ಬಿ ವಿ ಬರೆದಿರುವಂಥದ್ದು ಡಾಕ್ಟರ್ ಅಶೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ಸಂಜೆ ಸುರಿದ ಮಳೆ ಎನ್ನುವ ಕವನ ಸಂಕಲನ ಸರ್ವಮಂಗಳ ಜಯರಾಮ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 76 ಕೂಡು 34, 86 ಕಳೆ 33, 26 ಗುಣಿಸು 9, 208 ಭಾಗಿಸು 8. ಬರೆದಿರುತ್ತಿದ್ದಾರೆ ಡಾಕ್ಟರ್ ಅಭಿಲಾಷ್ ಅವರು. ಅಂತಿಮ ಉತ್ತರ ಸರ್ 110. ಅಂತಿಮ ಅವೆಲ್ಲ ಕೂಡಬೇಕು, ಕೂಡಿಬಿಟ್ಟು ಗ್ರ್ಯಾಂಡ್ ಟೋಟಲ್ ಕೊಡಬೇಕು. ಡಾಕ್ಟರ್ ನಾಗರಾಜ್ 323. 323 3 ಸರಿಯಾಗಿ ಕೂಡಿದ್ದೀರಾ? ಡಾಕ್ಟರ್ ಅಶೋಕ್ ಕುಮಾರ್ ಇನ್ನೂ ಮಾಡ್ತಾ ಇದ್ದಾರೆ. ನಾನು ಹೇಳ್ಬೋದಾ? ಹೇಳಿ ಸರ್. 423. 423 ಅಂತ ಹೇಳ್ತಾ ಇದ್ದಾರೆ. ಒಂದು ಉತ್ತರ 110, 53, 234, 26 ಎಲ್ಲವನ್ನು ಕೂಡಿದ್ರೆ 4, 2, 3 ಬಂದಿದೆ. ಈ ಉತ್ತರವನ್ನು ಡಾಕ್ಟರ್ ಅಭಿಲಾಷ್ ಅವರು ಕೊಟ್ಟಿದ್ದಾರೆ. ಸಂಜೆ ಸುರಿದ ಮಳೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಅಂತ ಹೇಳ್ತಾರೆ ಕೆ ವಿ ಲಕ್ಷ್ಮಣಮೂರ್ತಿ ಅವರು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಡಾಕ್ಟರ್ ಅಶೋಕ್ ಕುಮಾರ್ ಬಜರ್ ಒತ್ತಿದ್ದಾರೆ. ಉತ್ತರ ಸಾಶಿ ಮರುಳಯ್ಯ. ಸಾಶಿ ಮರುಳಯ್ಯ. ಸಾಶಿ ಮರಳಿ ಅವರಿಗೆ ಪದ್ಮಶ್ರೀ ಬಂದಿದೆಯಾ ಗೊತ್ತಿಲ್ಲ ನನಗೆ. ಆಯ್ಕೆಗಳನ್ನು ನೋಡೋಣ. ಚಂದ್ರಕಾಂತ್ ಸೋಮಪುರ, ದುರ್ಗಾಚರಣ ರಣಬೀರ್, ಸಿ ಎಸ್ ವೈದ್ಯನಾಥನ್, ಫರೂಕ್ ಅಹಮದ್ ಬೀರ್. ಡಾಕ್ಟರ್ ಅಭಿಲಾಷ್ ಸಿ ಎಸ್ ವೈದ್ಯನಾಥನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಂದ್ರಕಾಂತ್ ಸೋಮಪುರ ಆಗಿತ್ತು. ಈ ವರ್ಷ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಗುಜರಾತ್ ರಾಜ್ಯಕ್ಕೆ ಸೇರಿದವರು. ಮುಖ್ಯವಾಗಿ ಇವರು ದೇವಾಲಯಗಳ ವಿನ್ಯಾಸವನ್ನು ಮಾಡ್ತಾರೆ. ಈಗ ರಾಮ ಜನ್ಮಭೂಮಿಯಲ್ಲಿ ಯಾವ ದೇವಾಲಯ ಇದೆ ಅದರ ವಿನ್ಯಾಸವನ್ನು ಮಾಡಿದವರು ಇವರು. ಗುಜರಾತಿನ ಸ್ವಾಮಿ ನಾರಾಯಣ್ ದೇವಾಲಯವನ್ನು, ಕೋಲ್ಕತ್ತಾದಲ್ಲಿರ್ತಕ್ಕಂಥ ಬಿರ್ಲಾ ಮಂದಿರ ಅಂತ ಏನಿದೆ ಅದನ್ನು ಇವರೇ ವಿನ್ಯಾಸ ಮಾಡಿದ್ದು. ಭಾರತದಲ್ಲಿ ಸುಮಾರು 130 ಮಂದಿರಗಳ ವಿನ್ಯಾಸವನ್ನು ಮಾಡಿದ್ದಾರಂತೆ. ಈ ಅಪರೂಪದ ಸೇವೆಗಾಗಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಲೋಕರೂಢಿಯ ಮೀರಿ ಎನ್ನುವ ಸೊಗಸಾದ ಕೃತಿ ಎ ಎನ್ ಮೂರ್ತಿರಾಯರ ಸಂಸ್ಕೃತಿ ಚಿಂತನೆಯ ಪುಸ್ತಕ ಚೇತನ ಸೋಮೇಶ್ವರ ಸಂಪಾದಿಸಿದ್ದಾರೆ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗ, ಮು, ಉ, ದ, ಲೆ, ಟ, ತು, ದೆ. ಬಜರಾಗಲೇ ಒತ್ತಿದ್ದಾರೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು. ಉತ್ತರ ಊಟದ ಮುತ್ತುಗದೆಲೆ. ಸರ್ 8 ಅಕ್ಷರ, ಹೆಚ್ಚಿನೂ ಬೇಡ ಕಡಿಮೆನೂ ಬೇಡ. ಮುತ್ತುಗದೆಲೆ ಊಟ. ಮುತ್ತುಗದ ಎಲೆ ಊಟ. ಎ ಎಲ್ಲಿದೆ ಸರ್? ನೋಡಿ, ಅಲ್ಲೇ ಸ್ವಲ್ಪ ಕಸರತ್ತು ಮಾಡೋಕ್ಕೆ ಸಾಧ್ಯವ ಅಂತ ಡಾಕ್ಟರ್ ಅಭಿಲಾಷ್, ಡಾಕ್ಟರ್ ನಾಗರಾಜ್ ಒಳ್ಳೆಯ ಸುಳುಹು ಕೊಟ್ಟಿದ್ದಾರೆ. ಅಶೋಕ್ ಕುಮಾರ್ ಅವರು ತಾವು ಸಹ ಅದನ್ನು ಬಳಸ್ಕೋಬಹುದು, ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು.
ಹೊಡಿತಾ ಸರ್? ಉತ್ತರವನ್ನು ನೋಡೋಣ. ಮುತ್ತುಗದ ಊಟದೆಲೆ. ಊಟದೆಲೆಯನ್ನು ನೀವು ಬಿಡಿಸಿದ್ರಿ ಎಲೆ ಅಂತ, ಹಾಗಾಗಿ ತಪ್ಪಾಯ್ತದು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ದನಕರುಗಳು ಮೇಯುವ ಸ್ಥಳ, ಕರಾವಳಿಯ ಒಂದು ಭೂತ, ಸೀಳು. ಬರೆದಿರುತ್ತಿದ್ದಾರೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು. ಒಂದು ಉತ್ತರ: ಒಂದು ದನಕರುಗಳು ಮೇಯುವ ಸ್ಥಳ ಹುಲ್ಲುಗಾವಲು. ಹುಲ್ಲುಗಾವಲು. ಉತ್ತರವನ್ನು ನೋಡೋಣ. ಹುಲ್ಲುಗಾವಲು ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. 2 ಕರಾವಳಿಯ ಒಂದು ಭೂತ, ಕಲ್ಲುರ್ಟಿ. ಉತ್ತರವನ್ನು ನೋಡೋಣ. ಕಲ್ಲುರ್ಟಿ ಉತ್ತರ ಸರಿಯಾಗಿದೆ. ಏಕಾಂಗಿ ಕವಯಿತ್ರಿಯ ಪ್ರವಾಹದ ಡೈರಿ ಬಹಳ ಬಹಳ ಅಪರೂಪದ ಪುಸ್ತಕ. ದಯವಿಟ್ಟು ಓದಿ, ಇದನ್ನು ತಮಗೆ ಕೊಟ್ಟಿದ್ದೇವೆ. 3 ಉತ್ತರ. 3 ಸೀಳು, ಕವಲು. ಉತ್ತರವನ್ನು ನೋಡೋಣ. ಕವಲು ಉತ್ತರ ಸರಿಯಾಗಿದೆ. ಭಾವೋದ್ವೇಗದ ಭೋರ್ಗರೆತ ಎನ್ನುವ ಕವನ ಸಂಕಲನ 3 ಪುಸ್ತಕ ಡಾಕ್ಟರ್ ಶಿವಕುಮಾರ್ ಅವರಿಗೆ ದೊರೆತಿದೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಡಾಕ್ಟರ್ ನಾಗರಾಜ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಕಲಶ. ಸಂಸ್ಕೃತದಲ್ಲಿ ಕಲಶ ಅಂತ ಹೇಳ್ತಾರೆ. ಆ ಶಬ್ದ ಕನ್ನಡಕ್ಕೆ ಬಂದಾಗ ಏನಾಗುತ್ತೆ ಅಂತ. ಗೋಪುರ. ಮುಂದಿನ ಪ್ರಶ್ನೆ: ಜೋಡು ನುಡಿ ಅಥವಾ ಮೇಳ ನುಡಿಯನ್ನು ನೀಡಿರಿ. ಮಳೆ. ಬೆಳೆ. ಬೆಳೆ. ಮುಂದಿನ ಪ್ರಶ್ನೆ: ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ಚಾಡಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾರ್ಯವಾಸಿ. ಕತ್ತೆ ಕಾಲು ಹಿಡಿ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ತಲೆ ಮೇಲೆ ಹರಳು, ಬಾಯಲ್ಲಿ ಬೆರಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ: ಕಲಶ ಕಳಸ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಮಳೆ ಬೆಳೆ ಕೊಟ್ಟಿದ್ದೀರಿ ಅಲ್ವಾ? ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಚಾಡಿ ಅಂದರೆ ನಾರದ. 4ನೇ ಪ್ರಶ್ನೆಗೆ ಉತ್ತರ ಕಾರ್ಯವಾಸಿ, ಕತ್ತೆ ಕಾಲು ಹಿಡಿ ಕಟ್ಟು. ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಇದು ಉಂಗುರದ ವರ್ಣನೆ ಆಗಿತ್ತು. ಹರಳು ಇರುವ ಉಂಗುರದ ವರ್ಣನೆ. ತಾವು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಡಾಕ್ಟರ್ ಅಭಿಲಾಷ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಸರ್. ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಆಕಾಶ. ಆಗಸ. ಮುಂದಿನ ಪ್ರಶ್ನೆ: ಜೋಡು ನುಡಿ ಅಥವಾ ಮೇಳ ನುಡಿ. ಮನೆ. ಮಂದಿ. ಮುಂದಿನ ಪ್ರಶ್ನೆ: ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ದ್ಯೂತ. ದ್ಯೂತ ಅಂದರೆ ಜೂಜು. ಪಾಂಡವರು. ಪಾಂಡವರು. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾರಿನಲ್ಲಿ ಕರ್ಕೊಂಡು ಹೋಗಿ. ಹೊಸದು ಸರ್, ಗೊತ್ತಿಲ್ಲ. ಹೊಸದಾ? ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ತಲೆಯನ್ನು ಅಲ್ಲಾಡಿಸುತ್ತಾ ತನುವನ್ನು ತೂಗಿಸುತ್ತಾ ಕುಣಿಸುತ್ತದೆ ಮನಸ್ಸನ್ನು. ಅದು ಬೊಂಬೆ ಇರ್ತದಲ್ಲ ಸರ್. ಬೊಂಬೆ. ಅದೇನು ಹೇಳ್ತಾರೆ, ಬೀಳೋದಿಲ್ವಲ್ಲ, ಆ ಥರ ಒಂದು ಬೊಂಬೆ ಬರುತ್ತೆ, ಅದಿರ್ಬೋದು ಅಂತ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ
ಆಕಾಶ ಆಗಸ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮನೆ ಮಠ ಅಂತ ಹೇಳ್ತೇವೆ. ಮೂರನೇ ಪ್ರಶ್ನೆಗೆ ಉತ್ತರ ದ್ಯೂತ ಅಂದ ಕೂಡಲೇ ಯುಧಿಷ್ಠಿರ, ಧರ್ಮರಾಜ, ಪಾಂಡವರು ಅಂತ ಹೇಳಲಿಕ್ಕೆ ಬರಲ್ಲ, ಅವ್ರು ಯಾರೂ ಆಡೋದಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾರಿನಲ್ಲಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದ್ರಂತೆ. ತುಂಬ ಜನ ಇದ್ದಾರೆ ಆ ರೀತಿ ಮಾಡೋರು. ಮುಂದಿನ ಪ್ರಶ್ನೆ, ಇದು ಸಂಗೀತ. ಒಳ್ಳೆ ಸಂಗೀತವನ್ನು ಕೇಳ್ತಾರೆ, ತಲೆಯನ್ನು ಆಡಿಸ್ತೇವೆ, ತನುವನ್ನು ತೂಗಿಸುತ್ತೆ, ಹಾಗೆಯೇ ಮನಸ್ಸನ್ನು ಕುಣಿಸುತ್ತೆ. ಎಷ್ಟು ಸರಿ ಉತ್ತರ ಆಯಿತು ಸರ್? ಒಂದು ಎರಡು ಎರಡಲ್ವಾ? ಎರಡು ಪುಸ್ತಕ. ಆಗಸ ಕೊಟ್ಟಿದ್ದೀರಿ, ಮಠ ಕೊಟ್ಟಿಲ್ಲ, ಯುಧಿಷ್ಠಿರ ಕೊಟ್ಟಿಲ್ಲ, ಕಾಡಿನಲ್ಲಿ ಕೊಟ್ಟಿಲ್ಲ, ಸಂಗೀತ ಕೊಟ್ಟಿಲ್ಲ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಅಶೋಕ್ ಕುಮಾರ್ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ಯಶ ಜಸ. ಮುಂದಿನ ಪ್ರಶ್ನೆ, ಜೋಡು ನುಡಿ ಅಥವಾ ಮೇಳ ನುಡಿ ಮದುವೆ ಮುಂಜಿ. ಮುಂದಿನ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರ ಗುರು ದ್ರೋಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಕಾಸಿದ್ರೆ ಕಡಲೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಒಂದು ಮಡಕೆ, ಮಡಕೆಯಲ್ಲಿ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಯಶ ಜಸ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮದುವೆ ಮುಂಜಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗುರು ಅಂದ ಕೂಡಲೇ ದ್ರೋಣಾಚಾರ್ಯರ ನೆನಪು ಬರುತ್ತೆ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಸಿದ್ರೆ ಕಡಲೆ, ಇಲ್ದಿದ್ರೆ ನಡಿಲೆ. ಎಷ್ಟು ತಿರಸ್ಕಾರ ತಾತ್ಸಾರ ಇದೆ ನೋಡಿ. ಮುಂದಿನ ಪ್ರಶ್ನೆಗೆ ಉತ್ತರ ಇದು ತೆಂಗು ಅಥವಾ ಎಳನೀರಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಡಾಕ್ಟರ್ ನಾಗರಾಜ್ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಅಭಿಲಾಷ್ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆ. ಡಾಕ್ಟರ್ ಅಶೋಕ್ ಕುಮಾರ್ ಅವರಿಗೆ 3, 6, 1, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ರಕ್ತದ ಏರೊತ್ತಡ BP ಜಾಸ್ತಿ ಆಯಿತಾ? ತಕ್ಷಣ ಔಷಧಿ ಕೈ ಸಿಗಲಿಲ್ವಾ? ಒಂದು ಸರಳ ಉಪಾಯ ಮಾಡಿ. ಒಂದು ಚಾಕ್ಲೇಟ್ ತೊಗೊಂಡು ಕೂತ್ಕೊಂಡು ನಾಲಿಗೆ ಮೇಲೆ ಇಟ್ಕೊಂಡು ಅದು ಕರಗ್ತಾ ಇರೋದನ್ನೇ ನೋಡ್ತಾ ಇರಿ, ಆಸ್ವಾದಿಸ್ತಾ ಇರಿ. BP ಹಾಗೆ ನಿಧಾನಕ್ಕೆ ಇಳಿಯುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.